ಹಾಯ್ ನಮಸ್ಕಾರ. ಇವತ್ತು ಒಂದು ಇಯರ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ನಮಗೆ ಇದು ಒಂದು ನಮ್ಮ ಇಂಡಿಯನ್ ಕಂಪನಿ ಹಾಪಪ್ ಅಂತೇಳಿ AirDoze S40 ಅಂತೇಳಿ ಇದರ ಮಾಡಲ್ ಹೆಸರು. ಇದು ಒಂದು ನ್ಯೂ ಆಗಿ ಲಾಂಚ್ ಆಗಿರೋದು. ಇದು ಆ್ಯಕ್ಚುಲಾಗಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಚೆನ್ನಾಗಿದೆ ಅನ್ನೋದು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. HOPPUP AirDoze S40 ಅಂತೇಳಿ ಇದರ ಒಂದು ಮಾಡಲ್ ಹೆಸರು ಸಿಂಪ್ಲಿ ಸ್ಪ್ಲೆಂಡಿಡ್ ಅಂತ ಇದೆ. ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಮತ್ತು ಈ ಬಾಕ್ಸ್ನ ಸೈಡಲ್ಲಿ ನಮಗೆ 40 ms ಲೋ ಲೇಟೆನ್ಸಿ ಇದೆ, ಮತ್ತು IPX4 ಅಂತ ಇದೆ. ಅಂತ ಹೇಳಿದ್ರೆ ಇದು ನಾರ್ಮಲಾಗಿ ಶೆಕೆಗೆ ಬಂತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು Type-C ಚಾರ್ಜಿಂಗ್ ಒಂದು ಒಳ್ಳೆಯ ವಿಷಯ. ಎನ್ವೈರನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಪಕ್ಕದಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇದೆ, 13mm ಡ್ರೈವರ್ಸ್ ಬ್ಯಾಸ್ ಬಾಂಬರ್ಸ್ ಅಂತ ಇದೆ, 5.3. ಇದೆಲ್ಲ ಹೊಸ ಟೆಕ್ನಾಲಜಿನೇ ಯೂಸ್ ಮಾಡಿದರೆ ಒಳ್ಳೆಯ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮಗೆ ಬಾಕ್ಸ್ನ ಹಿಂಭಾಗದಲ್ಲಿ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಏನಿದೆ ಅಂತ ಹೇಳಿದ್ರೆ ಅಪ್ ಟು 40 hours ಅಂತ ಅವರು ಒಂದು ಸಾರಿ ಚಾರ್ಜ್ ಮಾಡಿದ್ರೆ 40 hours ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಆಗಿರಲಿ ಅಂತ ಅವರು ಕೊಟ್ಟಿದ್ದಾರೆ. ಮತ್ತು ಇನ್ಸ್ಪೈರ್ಡ್ ಬೈ ಬಾಕ್ಸ್ ನಮ್ಗೆ ಏನು ಕಾಣ್ತಿದೆ ನೋಡಿ, ಒಂದು ಪೇರ್ ಆಫ್ ಇಯರ್ಬಡ್ಸ್, ಚಾರ್ಜಿಂಗ್ ಕೇಸ್, ಚಾರ್ಜಿಂಗ್ ಕೇಬಲ್ ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್ ಅಂತ. ಇದರಲ್ಲಿ ಈ ಪ್ರಾಡಕ್ಟಲ್ಲಿ 3 ಕಲರ್ ನಮ್ಗೆ ಸಿಗುತ್ತೆ. ಒಂದು ಬ್ಲೂ, ಡಾರ್ಕ್ ಬ್ಲೂ, ಒಂದು ವೈಟು, ಒಂದು ಬ್ಲ್ಯಾಕು. ಇದರ ಒಂದು MRP ಪ್ರೈಸು ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನಮಗೆ ಇದರ ಒಂದು MRP ಪ್ರೈಸ್ ಕಾಣ್ತಾ ಇದೆಯಲ್ಲ, 4000 ರೂಪಾಯಿ. ಆದರೆ ಇದರ ಒಂದು ಫಸ್ಟ್ ಡೇ ಪ್ರೈಸ್ ಇದೆ. ಇದು ಆ್ಯಕ್ಚುಲಾಗಿ ಫಸ್ಟ್ ದಿನ ಸೇಲ್ಗೆ ನಮಗೆ ಬರೀ 550 ಏನೋ ನಮಗೆ ಲಾಂಚ್ ಮಾಡಿದ್ದೀವಿ. ಇವರು 550 ರೂಪೀಸ್ಗೆ. ನೋಡೋಣ, ಫಸ್ಟ್ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಬಾಕ್ಸಲ್ಲಿ ಇದು ಬಿಟ್ಟರೆ ನಮಗೆ ಇನ್ನೇನೋ ಇಲ್ಲಿ ಯೂಸರ್ ಮ್ಯಾನ್ಯಲ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ಕೆಲವು 1 year ವಾರಂಟಿ ಕಾರ್ಡ್ ಇದೆ. ಇದರಲ್ಲಿ ಆನ್ಲೈನ್ ನಾವಿಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು ಈ QR ಕೋಡ್ ಯೂಸ್ ಮಾಡಿಕೊಂಡು. ಅದು ಬಿಟ್ಟರೆ ನಮಗೆ ಇದರಲ್ಲಿ ಇಯರ್ಬಡ್ಸು ನಮಗೆ ಸೂಟಬಲ್ ಆಗುವಂತಹ, ಅದು ಡಾರ್ಕ್ ಬ್ಲೂ ಕಲರೇ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರಲ್ಲ. ಇದು ಪರವಾಗಿಲ್ಲ ಅಂತ ಹೇಳಿದ್ರೆ ಇದು ಬ್ಲೂ ಕಲರ್ ಇರುತ್ತೆ. ಮತ್ತು ಇದು ಬಂದು ಚಾರ್ಜಿಂಗ್ ಕೇಬಲ್ಲು C ಟೈಪ್. ಇದು ನಾರ್ಮಲ್ ಓಕೆ ಅಂತಲೇ ಹೇಳ್ಬೋದು. ಚಾರ್ಜಿಂಗ್ ಕೇಬಲ್ನ ಒಂದು ಕ್ವಾಲಿಟಿ ಏನಿದೆ ಈ ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಇದು ಒಂದು ಓಕೆ. ಮತ್ತು ನೋಡೋಣ, ಇದು ಒಂದು ಕೇಸು ಓಪನ್ ಮಾಡಿ ಬಿಡೋಣ. ನೋಡಿ, ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಚಾರ್ಜಿಂಗ್ ಡಾಕ್ ಕೇಸ್ ಏನಿದೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಚೀಪ್ ಕ್ವಾಲಿಟಿನೂ ಏನೂ ಅಲ್ಲ. ಇದು ಚೆನ್ನಾಗಿದೆ ನಿಜವಾಗ್ಲೂ ಈ ಪ್ರೈಸ್ ರೇಂಜಿಗೆ. ಇದು ಆ್ಯಕ್ಚುಲ್ ಪ್ರೈಸ್ ಇವಾಗ ಬಂದು ನಿಮಗೆ 800 ರೂಪೀಸ್ಗೆ ಏನೋ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ರೇಟಿಂಗ್ಸಲ್ಲೂ ಇದೆ. ಈಗ ನಾನು ಆ್ಯಕ್ಚುಲಿ ಇದನ್ನು ಫಸ್ಟ್ ಇದರಲ್ಲೇ ನಾನು ತೊಗೊಂಡಿದ್ದು, ಫಸ್ಟ್ ಸೇಲಲ್ಲೇ ನಾನು ತೊಗೊಂಡೆ. ಮತ್ತು ಇಲ್ಲಿ ನಮಗೆ ಕಾಣ್ತಾ ಇದ್ದೀನಿ ಅವರ ಒಂದು ಸಮ್ ರೇಟಿಂಗ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನಾವು. ಇದು ಬಂದು Type-C ಚಾರ್ಜಿಂಗ್ನ ಒಂದು ಪಿನ್ನು. ಇದು ಬಂದು ಇಂಡಿಕೇಟರ್, ಚಾರ್ಜಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಅದು ಇಂಡಿಕೇಷನ್ ಮಾಡುತ್ತೆ. ಇದು ಒಂದು ಒಳ್ಳೆ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ನೋಡೋಣ ಇದರ ಒಳಗೆ ಯಾವ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀರಾ. ಬಡ್ಡೇನಿದೆ ನಮಗೆ ನೋಡೋಕ್ಕೆ ಗ್ಲಾಸಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಇದಕ್ಕೆ ಅವರು. ಆ್ಯಕ್ಚುಲಾಗಿ ಇಲ್ಲೆಲ್ಲೂ ನಮಗೆ ಬ್ಯಾಟ್ರಿ ಇಂಡಿಕೇಷನ್ ಆಗಲಿ ಅದಾಗಲಿ ಏನೋ ನಮಗೆ ತೋರಿಸ್ತಾ ಇಲ್ಲ, ಕಾಣ್ತಾನೂ ಇಲ್ಲ. ಇದರಲ್ಲಿ ಲೈಟು ಕೂಡ ಎಲ್ಲೂ ಬ್ಲಿಂಕ್ ಆಗ್ತಾ ಇಲ್ಲ. ಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ನಾನು ನಿಮಗೆ ಚಾರ್ಜಿಂಗ್ ಕೇಬಲ್ಲೇ ತೋರಿಸ್ತೀನಿ, ನೋಡೋಣ ಚಾರ್ಜ್ ಆಗುತ್ತಾ ಇಲ್ಲ ಅಂತೇಳಿ. ಮೋಸ್ಟ್ಲಿ ಇದರಲ್ಲಿ ಚಾರ್ಜಿಂಗ್ ಇದ್ದಂಗಿದೆ. ಜಸ್ಟ್ ಓಪನ್ ಮಾಡಿ ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಬ್ಲೂ ಕಲರ್ ಐಡೆಂಟಿಫಿಕೇಷನ್ ಇಲ್ಲಿ ತೋರಿಸ್ತಾ ಇದೆ. ಮತ್ತು ನೋಡೋಣ ಚಾರ್ಜಿಂಗ್ ಮಾಡಿ ನೋಡಿದ್ರೆ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ನೋಡೋಣ. ಚಾರ್ಜಿಂಗ್ ಇಂಡಿಕೇಷನ್ ತೋರಿಸುತ್ತಾ ಇಲ್ಲ ಅಂಥೇಳಿ. ಚಾರ್ಜಿಂಗ್ ಆಗ್ತಾಯಿದೆ ನೋಡಿ, ಈಗ ರೆಡ್ ಕಲರ್ ಆಗ್ತಾಯಿದೆ ಅಲ್ವಾ. ಇದು ಚಾರ್ಜಿಂಗ್ ಇಂಡಿಕೇಷನ್ ಇದು. ಓಕೆ, ಅದು ಬಿಟ್ಟರೆ ಇದರಲ್ಲೂ ನಮಗೆ ಲೈಟ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ, ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಅನಿಸುತ್ತೆ, ಇಲ್ಲಿ ಲೈಟು ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ನೋಡೋಣ ಇದು ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಈ ಪ್ರೈಸ್ ರೇಂಜ್ಗೆ, ಇದು ಓಕೆನಾ ಇಲ್ಲ ಅನ್ನೋದನ್ನು ನಾನು ನೋಡೋಣ. ಫಸ್ಟ್ ಪೇರ್ ಮಾಡ್ತೀನಿ. ಕಾಣ್ತಾ ಇದೆ ನೋಡಿ, ಇದರಲ್ಲಿ AirDoze S40 ಅಂತ ಹೇಳಿ ಇಲ್ಲಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಪೇರ್ ಕೊಡೋಣ.
ಆಗಿದೆ ಕನೆಕ್ಟು. ಇದನ್ನು ನಾನು ಚೆಕ್ ಮಾಡಿ ನೋಡ್ತೀನಿ ಯಾವ ರೀತಿ ಬರ್ತಾ ಇದೆ ಅಂಥೇಳಿ. ಇದರಲ್ಲೂ ಸಹ ನಮಗೆ ಒಂದು ಸೌಂಡ್ ಬಂತು, ಬೀಪ್ ಸೌಂಡ್ ಥರ. ವಾಲ್ಯೂಮ್ ಇಡ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ ಸೌಂಡು. ವೋಕಲ್ಸ್ ಆಗಲಿ ಮತ್ತು ಒಂದು ಯಾವುದೇ ಒಂದು ಬಿಟ್ ಸಣ್ಣ ಸಣ್ಣ ಮ್ಯೂಸಿಕ್ ಸಹ ಇದರಲ್ಲಿ ಸಖತ್ತಾಗಿ ಬರ್ತಾಯಿದೆ. ನಿಜವಾಗ್ಲೂ ಬೆಂಕಿಗರು ಬೇಸ್ ಎಫೆಕ್ಟ್ ಎಲ್ಲ ಸಖತ್ತಾಗಿ ಬರ್ತಾಯಿದೆ ನಿಜವಾಗ್ಲೂ. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಗೇಮರ್ಸ್ ಯಾರಾದರೂ ಆಗಿದ್ದರೆ ನಿಜವಾಗ್ಲೂ ಪರ್ಚೇಸ್ ಮಾಡಿ. ಒಳ್ಳೆ ಬೇಸ್ ಎಫೆಕ್ಟ್ ಲವರ್ಸ್ ಆಗಿದ್ದರೆ ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ತೊಗೋಬೋದು. ಈ ಪ್ರೈಸ್ ರೇಂಜ್ಗೆ $799ಗೆ, ಅದು ಇನ್ ಇಯರ್ ನಿಮಗೆ ಯಾರಾದರೂ ಪರ್ಚೇಸ್ ಮಾಡಬೇಕು ಅನ್ನೋರು ಆಗಿದ್ದರೆ ಇನ್ ಇಯರೇ ಪರ್ಚೇಸ್ ಮಾಡಿ. ಇದರಲ್ಲಿ ಏನಪ್ಪ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಆಚೆ ನಾಯ್ಸ್ನ ಫಿಲ್ಟ್ರ್ ಮಾಡುತ್ತಿದೆ ಆ್ಯಕ್ಚುಲಾಗಿ. ಮತ್ತು ಟಚ್ ಕಂಟ್ರೋಲ್ ಸಹ ಇದೆ. ಇದರಲ್ಲಿ ಮೇಯ್ನ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 13mm ಡ್ರೈವರ್ಸ್ ಇದೆ. ಹಂಗಾಗಿ ನಿಮಗೆ ಮ್ಯೂಸಿಕೆಲ್ಲ ಒಂದು ಸ್ವಲ್ಪ ಚೆನ್ನಾಗೇ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಹುಷ್ ಮೋಡ್ ಅಂತ ಒಂದಿದೆ. ಏನಂತ ಹೇಳಿದ್ರೆ ಅದೇ ನಾನು ಹೇಳೋದಲ್ಲ, ಎನ್ವೈರ್ನ್ಮೆಂಟಲ್ಲಿ ಏನೇ ಒಂದು ನಾಯ್ಸ್ ಬಂದರೂ ಕೂಡ ಅದು ಕ್ಯಾನ್ಸಲೇಷನ್ ಮಾಡುತ್ತೆ. ಅದು ಒಂದು ಚಿಪ್ ಇದೆ ಇದರಲ್ಲಿ. ಆ ಒಂದು ಚಿಪ್ನ ಕೇಪಬಿಲಿಟಿ ಅದೇ, ಆ ನಾಯ್ಸ್ನ ಕ್ಯಾನ್ಸಲೇಷನ್ ಮಾಡಿ ಬರೀ ವಾಯ್ಸ್ನ ಮಾತ್ರ ನಮಗೆ ಕೇಳಕ್ಕೆ ಕೊಡುತ್ತೆ. ಆ ಒಂದು ಕೇಪಬಿಲಿಟಿ ಆ ಒಂದು ಚಿಪ್ಗಿದೆ. ಹಾಗಾಗಿ ಇದು ಒಂದು ನಿಜವಾಗ್ಲೂ ಇದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜರ್ ಕೇಪಬಿಲಿಟಿ ಸಹ ಇದೆ ಇದರಲ್ಲಿ. ಅದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸ್ತು ಈ ಪ್ರೈಸ್ ರೇಂಜ್ಗೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, $799 ಈಗ ಆಗೋಬೋದು. ಇನ್ ಇಯರಲ್ಲಿ ಈ ಪ್ರೈಸ್ ರೇಂಜ್ಗೆ $799 ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ಲಿ ಆರಾಮ್ಸೆ ತೊಗೋಬೋದು ಅಂತಲೇ ಹೇಳ್ತೀನಿ. ಈ ಪ್ರಾಡಕ್ಟು ನನಗೇನು ಇಷ್ಟ ಆಯಿತು. ಇದು ಅಷ್ಟೇ, ಇನ್ನೊಂದು ಕ್ಯಾರಿಬಲ್ ನೋಡಿ ಕೈಗೆ ಚಿಕ್ಕದಾಗೇ ಇದೆ ಆ್ಯಕ್ಚುಲಾಗಿ. ಅದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಂದು 40 hours ಕೊಟ್ಟಿದ್ದಾನೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇಷ್ಟು ದಪ್ಪ ಇದೆ ಇದು ಆ್ಯಕ್ಚುಲಿ ಕೇಸು. ಈ ಒಂದು ಕೇಸಲ್ಲಿ ನಮಗೆ 40 hours ಬ್ಯಾಕಪ್ ಬರ್ತಾಯಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಿಗೆ ನಿಜವಾಗ್ಲೂ ಓಕೆ ಅಂತೀನಿ. ತುಂಬ ನಮಗೆ ಬಿಟ್ಟು ಪ್ರೀಮಿಯಮ್ ಇಯರ್ಫೋನ್ಸ್ ಬರುತ್ತಲ್ಲ, ಕ್ವಾಲಿಟಿ ಆ ರೀತಿ ಬೇಕು ಅಂತ ಹೇಳಿದ್ರೆ ಪ್ರೈಸ್ ರೇಂಜ್ಗೆ ಗುರು, ಈ ಪ್ರೈಸ್ ರೇಂಜ್ಗೆ ನಾವು ಅಷ್ಟೆಲ್ಲ ನೋಡೋಕ್ಕಾಗತ್ತಾ? ನಿಜವಾಗ್ಲೂ ಹೇಳ್ತೀನಿ, $799 ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತಲೇ ಹೇಳ್ತೀನಿ. ಅಂಡರ್ 1000ನಲ್ಲಿ ಇದು ಒಂದು ಒಳ್ಳೆ ಇಯರ್ಫೋನ್. ಅದು ಮೇಡ್ ಇನ್ ಇಂಡಿಯಾ ಇದು. ಹಾಗಾಗಿ ತಗೊಳ್ಳಿ, ಮೋಸ ಅಂತೂ ಇಲ್ಲ. ನನ್ನ ಲೆಕ್ಕದ ಪ್ರಕಾರ ಮೋಸ ಇಲ್ಲ. ಬೆಸ್ಟ್ ಇಯರ್ಫೋನ್ ಅಂತಲೇ ಹೇಳ್ತೀನಿ ನಾನು. ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಅಂಡರ್ $1000 ರೇಂಜಲ್ಲಿ ಅಂತಲೇ ಹೇಳ್ತೀನಿ. ಹಾಪಪ್ ಅವರ ಒಂದು ಇಯರ್ಫೋನ್ ಇದು ತುಂಬ ಚೆನ್ನಾಗಿದೆ. ಇದು ನಿಮಗೆ ಇಷ್ಟ ಆಯಿತು ಪ್ರಾಡಕ್ಟು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ರಾಗಿದ್ದರೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.